ನಮಸ್ಕಾರ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ಪಡುಬಿದ್ರೆಯಲ್ಲಿ ಬ್ರಹ್ಮಕಲಶೋತ್ಸವ ಸ್ಟಾರ್ಟ್ ಆಗಿದೆ. 23ರಿಂದ ಮೇ 14ರವರೆಗೂ ಬ್ರಹ್ಮಕಲಶೋತ್ಸವ. ಇವತ್ತು 3ನೇ ದಿವಸ. ನೋಡಿ, ಇಲ್ಲಿ ತಿಂಡಿಯ ವ್ಯವಸ್ಥೆ, ಭೋಜನದ ವ್ಯವಸ್ಥೆ ಎಲ್ಲ ಆಗ್ತಾ ಉಂಟು. ದೇವಸ್ಥಾನದಲ್ಲಿ ಹಲವಾರು ಹೋಮ ಹವನಗಳು ಆಗ್ತಾ ಉಂಟು. ನೋಡಿ, ಇಲ್ಲೆಲ್ಲ ಕೈ ತೊಳೆಯುವ ವ್ಯವಸ್ಥೆ ಮಾಡಿದ್ದಾರೆ. ಬಹಳಷ್ಟು ಕಾರ್ಗಳು, ಜನ ಎಲ್ಲ ಇದ್ದಾರೆ. ನೋಡಿ, ಎಷ್ಟೊಂದು ಹೋಮ ಹವನಗಳು ಆಗ್ತಾ ಇರುವಂಥದ್ದು. ಏರಿಯಾ ಫುಲ್ಲು ಹೊಗೆ ತುಂಬಿಕೊಂಡಿದೆ ಹೋಮದ್ದು. ಬಹಳಷ್ಟು ದೊಡ್ಡ ದೊಡ್ಡ ಗಾಡಿಗಳು ನಿಂತಿದೆ. ರೋಡನ್ನು ಸ್ವಲ್ಪ ಅಗಲ ಮಾಡಿದ್ದಾರೆ, ಸ್ವಲ್ಪ ಅಂದ ಕಾಣಿಸಿದ್ದಾರೆ. ನೋಡುವ, ನಾವು ಹೋಗಿ. ಭಾರಿ ಸೆಕ್ಯೂರಿಟಿ ಟೈಟ್ ಉಂಟು. ನೋಡುವ ಏನೇನು ಮಾಡಿದ್ದಾರೆ ಅಂತ ಮುಂದೆ ಹೋಗಿ ನೋಡಿ. ಇದು ದೇವಸ್ಥಾನದ ಕಾರ್ಯಾಲಯ. 2 ದೊಡ್ಡ ದೊಡ್ಡ ದೀಪಗಳನ್ನು ನೆಟ್ಟಿದ್ದಾರೆ. ಇಲ್ಲಿ ಹೈಮಾಸ್ಟ್ ದೀಪ ಕೂಡ ಹಾಕಿದ್ದಾರೆ. ನೋಡುವ ಒಳಗೆಲ್ಲ ಹೋಗಿ ಏನಾಗಿದೆ ಅಂತ. ಬಹಳಷ್ಟು ಜನ ಇದ್ದಾರೆ. ನೋಡುವ, ಇಲ್ಲಿ ನೋಡಿ, ಇದು ದೇವಸ್ಥಾನದ ಈಗ ಮುಂದೆ ಭಾಗ ಎಷ್ಟು ಚಂದ ಕಾಣ್ತಿದೆ ಅಂತ. ಸುಮಾರು ಪೂರ್ತಿ ಕೆಲಸ ಆಯಿತು. ಕುಡಿಮರ ಸಹ ನಿಮಗೆ ಕಾಣ್ತಾ ಇರ್ಬೋದು. ದೇವಸ್ಥಾನದ ಕಚೇರಿ. ಬಹಳಷ್ಟು ಜನರಿದ್ದಾರೆ. ಬಹಳ ಬಿಸಿಲುಂಟು. ಹೇಗೆ ಕಾಣ್ತಾ ಉಂಟು ನೋಡಿ. ಈಗ ಮಧ್ಯಾಹ್ನ 11 ಗಂಟೆ ಆಗ್ತಾ ಉಂಟು. ದೊಡ್ಡದೊಂದು ಸ್ಟೇಜು ಮಾಡಿದ್ದಾರೆ. ನೋಡುವ ಎಷ್ಟು ಚಂದ ಆಗಿದೆ ಅಂತ. ನೋಡಿ, ಇಲ್ಲಿ 2 ಕಟ್ಟೆರಾಯನ್ನು ಇಟ್ಟಿದ್ದಾರೆ. ಇದು ಎದುರಿನ ದ್ವಾರ. ಇನ್ನು ಲೈಟಿಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟು ಕೆಲಸ ಆಗ್ತಾ ಉಂಟು. ಇನ್ನು ಬಹಳಷ್ಟು ಪೂಜೆ ಪುನಸ್ಕಾರ, ಹೋಮ ಹವನಗಳು ನಡೀಲಿಕ್ಕುಂಟು. ಈಗಾಗಲೇ ಅದರ ಕೆಲಸ ಶುರುವಾಗಿದೆ. ನೋಡುವ, ಒಳಗೆ ಹೋಗಿ ನೋಡುವ ಹೇಗಾಗಿದೆ ಅಂತ. ಮೇಲೆ ಮರದ ಕೆಲಸ ನೋಡಿ ಎಷ್ಟು ಚಂದ ಆಗಿದೆ ಅಂತ. ಬಹಳಷ್ಟು ಕೆತ್ತನೆಗಳು ಮಾಡಿದ್ದಾರೆ. ನೋಡಿ ಎಷ್ಟು ಚಂದ ಉಂಟು ಅಂತ. ನಾನು ಈ ಪೂಜೆ ಶಬ್ದದಲ್ಲಿ ಮಾತಾಡ್ತಾ ಇರೋದು ಕೇಳಿಸ್ತಾ ಉಂಟಾ ಇಲ್ಲ ಗೊತ್ತಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತೀನಿ. ನೋಡಿ, ಚಂದದ ಒಂದು ಬಂಗಾರದ ಬಾಗಿಲು ಹಾಕಿದ್ದಾರೆ. ಇಲ್ಲಿ ಸುಂದರವಾದ ಒಂದು ದ್ವಾರದಲ್ಲಿ ಕಂಬದಲ್ಲಿ ಬಿಡಿಸಿದ್ದಾರೆ.
ದ್ವಾರಪಾಲಕರನ್ನ ಮಾಡಿದ್ದಾರೆ. ಬಹಳ ಚಂದದ ಒಂದು ದ್ವಾರಪಾಲಕರು. ಒಳ್ಳೆಯೊಬ್ಬ ಭಜನೆಯ ಕಾರ್ಯಕ್ರಮಗಳು ಆಚೆಯಾಗಿದೆ ನೋಡಿ. ಅದಕ್ಕೆ ಕವಚ ಹಾಕಿದ್ದಾರೆ. ಬಹಳಷ್ಟು ವಾದ್ಯಗೋಷ್ಠಿ ನಡೀತಾ ಉಂಟು. ಬಹಳಷ್ಟು ಹೋಮ ಹವನಗಳು ನಡೀತಾ ಉಂಟು. ನೋಡ್ಬೇಕು. ನನ್ನ ಮಾತು ನಿಮಗೆ ಕೇಳಿಸ್ಲಿಕ್ಕಿಲ್ಲ, ಆದ್ರೂ ಬಹಳ ನಗಾರಿ ಮಾತೃ ವೇದ ಹೊಳಗ್ತಾ ಉಂಟು. ನೋಡು, ಈ
ಇದು ಒಳಬದಿಯಿಂದ ದೇವಸ್ಥಾನದ ಒಳಬದಿ ಏನು ನಾನು ತೋರಿಸಿದಾಗ ಖಾಲಿ ಸ್ಟ್ರಕ್ಚರ್ ಮಾತ್ರ ಇತ್ತು. ಈಗ ನೋಡಿ ಅದು ಹೇಗೆ ಮಾಡಿದ್ದಾರೆ ಅಂತ ಪೂರ್ತಿಯಾಗಿ ಫಿನಿಶ್ ಆಗಿದೆ. ನೋಡಿ ಎಷ್ಟು ಚಂದದ್ದು. ಬನ್ನಿ ಪಡುಬಿದ್ರೆಗೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಬನ್ನಿ. ಈ ಕೆತ್ತನೆಯ ಅಂದವನ್ನು ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಅಂತ ನೋಡಿ. ಎಲ್ಲ ಕಡೆ ನೋಡಿ ಎಷ್ಟು ಕೆತ್ತನೆ ಮಾಡಿದ್ದಾರೆ ಮರದ್ದು. ಒಂದೊಂದು ಬದಿಯಲ್ಲಿ ಒಂದೊಂದು ಕಾರ್ನರ್ಗೆ ಒಂದೊಂದು ರೀತಿಯಾದ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಆ ಮರದ ಕೆತ್ತನೆಯನ್ನು ನೋಡಿ. ಇದು ತೀರ್ಥ ಮಂಟಪಕ್ಕೆ ಬಹಳಷ್ಟು ಹೂವಿನ ಅಲಂಕಾರ ಮಾಡಿದ್ದಾರೆ. ಈಗಷ್ಟೇ ಕಾರ್ಯಕ್ರಮ ಶುರುವಾಗಿ 3 ದಿನ ಆಗ್ತಾ ಉಂಟಷ್ಟೇ. ನೋಡಿ ಇಲ್ಲಿ ಕಂಬದಲ್ಲೆಲ್ಲ ದ್ವಾರಕ್ಕೆ ಬೆಳ್ಳಿಯ ತಗಡನ್ನು ಕುತ್ಕೊಳಿಸ್ತಾ ಇದ್ದಾರೆ. ಮೇಲೆ ಕಲ್ಲಿನ ಕೆತ್ತನೆ ನಾನು ಹಿಂದೆ ಕೂಡ ತೋರಿಸಿದ್ದೇನೆ, ಈಗಲೂ ಕೂಡ ತೋರಿಸ್ತಾ ಇದ್ದೀನಿ. ಈಗ ನಂದಿಯನ್ನು ಕುತ್ಕೊಳಿಸಿದ್ದಾರೆ. ನಂದಿಗೆ ಕೂಡ ಬೆಳ್ಳಿಯ ಕವಚವನ್ನು ಹಾಕ್ತಾರೆ. ನೋಡಿ ಎಷ್ಟು ನೋಡಿ ಎಷ್ಟು ರೀತಿಯಾದ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ. ಇಲ್ಲಿ ಕೂಡ ಬಹಳ ಅಂದದ ಕೆತ್ತನೆ, ಕಲ್ಲಿನ ಒಂದು ಕಂಬಗಳು ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಹಾಗೆ ಗಣಪತಿಗೂ ಕೂಡ ಬಹಳ ಚಂದದ ಒಂದು ಮುಚ್ಚಿಗೆ ಮಾಡಿದ್ದಾರೆ. ಅದನ್ನು ಕೂಡ ನೋಡುವ. ನೋಡಿ ಈಗಾಗಲೇ ಹೇಗೆ ಅಂದಗೊಳಿಸಿದ್ದಾರೆ ಅಂತ ನೋಡಿ. ಇಲ್ಲಿ ಗಣಪತಿ ಗುಡಿಯ ಎದುರು ಅದೇ ರೀತಿಯಾದ ಮರದ ಒಂದು ಕೆತ್ತನೆ ಕೂಡ ಮಾಡಿದ್ದಾರೆ ನೋಡಿ. ಎಷ್ಟು ಒಂದು ಅಂದವಾದ ಒಂದು ಕೆತ್ತನೆ. ಒಂದೊಂದೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಗಣಹೋಮ ಕೂಡ ಮಾಡಿದ್ದಾರೆ ಇವತ್ತು. ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಅಂತ. ಪಡುಬಿದ್ರೆಗೆ ಬನ್ನಿ ಭಕ್ತರೇ, ಅಂದ ಕಾಣಿಸಿಕೊಡಿ. ಇಷ್ಟು ಸುಂದರವಾದ ದೇವಸ್ಥಾನ ಬಹಳ ಬೇಗ ಇದು ಮುಗಿದಿದೆ. 1 ವರ್ಷದೊಳಗೆ ಇಷ್ಟು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅಂದರೆ ನಿಜವಾಗಲೂ ಆಶ್ಚರ್ಯ ಆಗ್ತದೆ. ಇಷ್ಟು ಕೆಲಸ ಉಂಟು ಅಂತಂದರೆ ಯಾವುದೇ ರೀತಿಯಾದ ತೊಂದರೆ ಆಗದೆ ಬಹಳ ಚಂದ ಮಾಡಿದ್ದಾರೆ. ಗಣಪತಿ ಗುಡಿಯ
ದ್ವಾರಕ್ಕೆ ಬೆಳ್ಳಿಯ ತಗಡನ್ನು ಹೊದಿಕೆ ಮಾಡ್ತಾ ಇದ್ದಾರೆ. ನೋಡಿ ಇದು ಎಷ್ಟು ಚಂದದ ಒಂದು ಬೆಳ್ಳಿಯ ಹೊದಿಕೆ. ನಿಮಗೆ ಕಾಣ್ತಾ ಇರ್ಬೋದು, ಸ್ವಲ್ಪ ಸ್ವಲ್ಪ ಕಾಣ್ತಾ ಉಂಟು. ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಅಷ್ಟು ಚಂದ ಕಾಣ್ಲಿಕ್ಕಿಲ್ಲ. ನೋಡುವ, ನಾವು ಮತ್ತೊಂದು ಸಾರಿ ಎಲ್ಲ ಪೂರ್ತಿ ಆದ ಮೇಲೆ ಮತ್ತೊಂದು ಸಾರಿ ನಾನು ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ. ಈಗ ಪೂಜಾ ಕಾರ್ಯಕ್ರಮಗಳು ಇರೋದ್ರಿಂದ ಅಷ್ಟು ಸರಿಯಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಾಧಾರಣ ಮಟ್ಟಿಗೆ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಜನ ಎಲ್ಲೆಲ್ಲಿಂದ ದೂರ ದೂರ ಊರಿಂದೆಲ್ಲ ಬರ್ತಾ ಇದ್ದಾರೆ. ಬಹಳಷ್ಟು ಕಾರ್ಮಿಕ ಉಳ್ಳುವಂತ ಈ ಗಣಪತಿ ಮಹಾಲಿಂಗೇಶ್ವರ ಭೃಗು ಮಹರ್ಷಿಯಿಂದ ಇದು ಸ್ಥಾಪಿಸಲ್ಪಟ್ಟಿರುವಂಥದ್ದು. ಅಷ್ಟು ಕಾರ್ಮಿಕವಾದ ಒಂದು ಸ್ಥಳ. ನೋಡಿ, ಇದು ಈಶ್ವರನ ಗರ್ಭಗುಡಿ. ಮಹಾಲಿಂಗೇಶ್ವರನ ಗರ್ಭಗುಡಿ ಭೃಗು ಮಹರ್ಷಿಯಿಂದ ಇದು ಸ್ಥಾಪಿಸಲ್ಪಟ್ಟಿದೆ. ಬಹಳ ಹಳೆಯದಾದ ಇತಿಹಾಸ ಉಂಟು. ಈ ಇತಿಹಾಸನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ದಯಮಾಡಿ ಇಚ್ಛೆ ಉಳ್ಳವರು, ಆಸಕ್ತಿ ಇದ್ದವರು ಅದನ್ನು ಕೂಡ ಓದ್ಬೋದು. ನೋಡಿ, ಇದು ಗಣಪತಿಯ ಗುಡಿ ಎಷ್ಟು ಚಂದ ಕಾಣ್ತಾ ಉಂಟು. ಈಗ ಆ ಮರದ ಕೆಲಸ ಎಲ್ಲ ಮುಗಿದು ಈಗ ಅಲ್ಲಿ ಗಣಹೋಮ ಮಾಡಿದ್ದಾರೆ. ಇವತ್ತು ಹೊಸ ಹೊಸ ಗಡು ಕಲ್ಲುಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡಿ, ಎಷ್ಟು ಸುಂದರವಾದ ಆ ಕೆತ್ತನೆ. ಈಗ ಹೂವಿನ ಅಲಂಕಾರದಿಂದ ಅಷ್ಟು ಚಂದ ಕಾಣ್ತಾ ಉಂಟು. ಆ ಮರದ ಕೆಲಸ ನೋಡಿ, ಹೂವಿನ ಅಲಂಕಾರದಿಂದ ಅಷ್ಟೇ ಚಂದ ಕಾಣ್ತಾ ಉಂಟು. ಇದು ಈಗ ನಾನು ಹಗಲೊತ್ತಿನಲ್ಲಿ ತೆಗಿತಾ ಇರೋದು. ಇದನ್ನು ನಾನು ರಾತ್ರಿ ಹೊತ್ತಲ್ಲಿ ಲೈಟಿನ ಬೆಳಕಲ್ಲಿ ಒಂದ್ಸಾರಿ ಮಾಡಬೇಕು ಅಂತ ನನಗೆ ಬಹಳ ಆಸೆ ಉಂಟು. ಆಗ ಕೂಡ ನಾನು ಮತ್ತೆ ನಿಮಗೆ ತೋರಿಸ್ತೇನೆ ಆ ಲೈಟಿನ ಬೆಳಕಲ್ಲಿ ಎಷ್ಟು ಚಂದ ಕಾಣ್ತದೆ ದೇವಸ್ಥಾನ ಅಂತ. ನೋಡಿ, ಲೇಟಾಗಿ ಆದರೂ ಬಹಳ ಲೇಟೆಸ್ಟ್ ಆಗಿ ಮಾಡಿದ್ದಾರೆ. ಆ ಮರದ ಕೆತ್ತನೆ ನೋಡ್ಲಿಕ್ಕೆ ಇಲ್ಲಿ ಬರಬೇಕು. ಹಾಗೆ ಭಗವಂತನ ಆಶೀರ್ವಾದ ಕೂಡ ಪಡೀಲಿಕ್ಕೆ ಬನ್ನಿ. ಈಗ ಎಲ್ಲ ಕೆಲಸ ಮುಗ್ದಿದೆ. ಅಲ್ಪ ಸ್ವಲ್ಪ ಫಿನಿಶಿಂಗ್ ಟಚ್ ಇರೋದ್ರಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಈಗ ಆ ಮಹಾಲಿಂಗೇಶ್ವರನ ಗುಡಿ ಯಾವ ಮೂಲೆಯಿಂದ ನೋಡಿದ್ರು ಕೂಡ ಆ ಸೌಂದರ್ಯ ಎದ್ದು ಕಾಣ್ತದೆ. ಆ ಮರದ ಕೆಲಸ ನೋಡೋದೇ ಒಂದು ಬಹಳ ಚಂದ. ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಅಭಿಷೇಕದ ನೀರು ಹೊರಗೆ ಬರಲಿಕ್ಕೆ ಇರುವಂಥದ್ದು, ಅದನ್ನು ಕೂಡ ಎಷ್ಟು ಸುಂದರವಾದ ಒಂದು ಕೆತ್ತನೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಎಷ್ಟು ತರಹದ ಆನೆಗಳ ಚಿತ್ರ, ನವಿಲಿನ ಚಿತ್ರ. ಇಲ್ಲಿ ಒಂದು ಈಶ್ವರನ ಲಿಂಗ ಕೂಡ ಇಟ್ಟಿದ್ದಾರೆ. ಇನ್ನು ಅಲ್ಪ ಸ್ವಲ್ಪ ಕೆಲಸ ಮಾತ್ರ ಬಾಕಿ ಉಂಟು. ಇನ್ನೊಂದು 1-2 ದಿವಸದಲ್ಲಿ ಅದನ್ನು ಪೂರ್ತಿ ಮುಗಿಸ್ತಾರೆ. ಒಂದು ತುಳಸಿ ಬೃಂದಾವನ ಕೂಡ ಇಟ್ಟಿದ್ದಾರೆ. ಹಿಂದೆ ಕೂಡ ನಾನು ತೋರಿಸಿದ್ದೇನೆ. ಇಲ್ಲಿ ಕೂಡ ಬೆಳ್ಳಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಹೂವಿನ ಅಲಂಕಾರ ಎಷ್ಟು ಚಂದ ಆಗಿದೆ ನೋಡಿ. ಮರದ ಕೆಲಸ ನೋಡ್ಲಿಕ್ಕೆ ಇಲ್ಲಿಗೆ ಬರಬೇಕು. ಅಷ್ಟು ಸುಂದರವಾದ ಮರದ ಕೆಲಸ. ದ್ವಾರಪಾಲಕರನ್ನು ಇಟ್ಟಿದ್ದಾರೆ ಇಲ್ಲಿ. ನೋಡಿ, ಸುಂದರವಾದ ಮೆಟ್ಲು.
ಶಂಭೋ ಶಂಕರ ಹರ ಹರ ಮಹಾದೇವ ನಮೋಸ್ತುತೆ ನಮೋಸ್ತುಭ್ಯಂ ನಮೋ ನಮಃ. ಒಳಗೆ ಬೆಳಕಿನ ವ್ಯವಸ್ಥೆ ಇಲ್ಲದಿರೋದ್ರಿಂದ ಸ್ವಲ್ಪ ಕತ್ಲೆಯಾಗಿ ಕಾಣ್ತಾ ಉಂಟು. ದ್ವಾರಕ್ಕೆಲ್ಲ ಬೆಳ್ಳಿಯ ಕವಚವನ್ನು ಹಾಕಿದ್ದಾರೆ. ನೋಡಿ ಈಶ್ವರನ ಆ ಲಿಂಗ ಕಾಣ್ತಾ ಉಂಟು. ಇಲ್ಲಿ ಕೂಡ ದ್ವಾರಪಾಲಕರನ್ನು ಒಂದು ಮೂರ್ತಿ ಹಾಕಿದ್ದಾರೆ. ನೋಡಿ ಎಷ್ಟು ಚಂದವಾದ ಒಂದು ಆ ಮೆಟ್ಲನ್ನು ಮಾಡಿದ್ದಾರೆ ನೋಡಿ. ಡಿಸೈನ್ ಅಲ್ಲಿ ಅಷ್ಟು ಚಂದ ಕಾಣ್ತದೆ ನೋಡಿ. ಇಲ್ಲಿ ನಂದಿಯನ್ನು ಕೂಡ ಹಾಕಿದ್ದಾರೆ. ಬಹಳ ಪವಿತ್ರವಾದ ನಂದಿ, ರುದ್ರಾಕ್ಷಿ ಕಲ್ಲಿನಿಂದ ಮಾಡಿರುವಂತ ಈ ನಂದಿ, ಬಹಳ 1000 ವರ್ಷದ ಹಿಂದಿನ ಏಕಶಿಲೆಯಲ್ಲಿ ಮಾಡಿರುವಂತ ನಂದಿ. ಬಹಳ ಸುಂದರವಾದ ಆ ಮುಖಭಾವ. ಒಂದು ಗುರುಗಳ ಒಂದು ಶಿಲೆಯನ್ನು ಇಟ್ಟಿದ್ದಾರೆ. ಮೇಲೆ ಕೂಡ ನೋಡಿ ಎಷ್ಟು ಮರದ ಆ ಕೆಲಸ ನೋಡಿ ಎಷ್ಟು ಅಂದ ಕಾಣಿದೆ ಅಂತ. ಬಹಳಷ್ಟು ಚಂದದ ಒಂದು ಮರದ ಕೆಲಸ, ವಿಶಾಲವಾದ ಆ ಮರದ ಕೆಲಸ ನೋಡಬೇಕು. ಎಷ್ಟು ಸುಂದರವಾದ ಆ ಒಂದು ದೇವಸ್ಥಾನ, ಬಹಳ ಚಂದವಾಗಿ ಮಾಡಿದ್ದಾರೆ. ಹೊರಗಿನಿಂದ ನೋಡಿ ಎಷ್ಟು ಚಂದ ಕಾಣ್ತದೆ. ಬಾಗಿಲು ದಾಟಿ ಹೊರಗೆ ಬರುವಾಗ ಅಷ್ಟು ಸುಂದರವಾದ ಒಂದು ಮರದ ಕೆಲಸ ನೋಡುವಾಗ ಎಲ್ಲಿ ಕೂಡ ಈ ರೀತಿಯಾದ ಒಂದು ಮರದ ಕೆಲಸ ಮಾಡಿದ ಹಾಗೆ ಕಾಣುವುದಿಲ್ಲ. ಬಹಳ ವಿಶೇಷವಾದ ಕೆತ್ತನೆ ಕೂಡ ಮಾಡಿದ್ದಾರೆ ನೋಡಿ. ಎಷ್ಟು ಚಂದದ ಕೆತ್ತನೆ ನೋಡುವ. ಮತ್ತೆ ಒಂದು ಸುತ್ತು ಬರುವ ನಾವು ಏನೇನು ಮಾಡಿದ್ದಾರೆ ಅಂತ ಭಜನೆ ಕೂಡ ನಡೀತಾ ಉಂಟು.
ಗಣಪತಿ ಎದುರಲ್ಲಿ ಕೂಡ ಒಂದು ಅದೇ ತರ ಒಂದು ಮುಚ್ಚಿಗೆ ಮಾಡಿದ್ದಾರೆ ಮರದ್ದು. ಮೊನ್ನೆ ನಾನು ನಿಮಗೆ ತೋರಿಸುವಾಗ ಖಾಲಿ ಕಂಬ ಮಾತ್ರ ಇತ್ತು, ಸ್ವಲ್ಪ ಸ್ವಲ್ಪ ಕೆಲಸ ಆಗ್ತಾ ಇತ್ತು. ಈಗ ಅದರ ಕೆಲಸ ಪೂರ್ತಿಯಾಗಿದೆ. ನೋಡಿ ಎಷ್ಟು ಚಂದದ ಒಂದು ಕಂಬಗಳನ್ನು ಹಾಕಿದ್ದಾರೆ. ಈಗ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಭಟ್ರನವರು ಹೊರಗೆ ಬರ್ತಾ ಇದ್ದಾರೆ. ನೋಡಿ ಹೇಗೆ ಅದೇ ರೀತಿಯಾದ ಒಂದು ಮರದ ಕೆತ್ತನೆ, ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೋಡಿ ಎಷ್ಟು ಚಂದದ ಒಂದು ಕೆಲಸ, ಬಹಳ ಚಂದ ಕಾಣ್ತಾ ಉಂಟು. ನಿರಂತರವಾಗಿ ಸುಂದರ ಪ್ರಕಾಶ ವೇದಿಕೆ ಸಾಂಸ್ಕೃತಿಕ ಈ ಒಂದು ಸವಿಯನ್ನು ಕೂಡ ತಯಾರಾಗಿದೆ. ನಿಮಗಾಗಿ ನಿಮ್ಮ ಆಸನಗಳು ಕಾಯ್ತಾ ಇದೆ. ಮೊನ್ನೆ ಇದು ತೋರಿಸುವಾಗ ಖಾಲಿ ಇದರ ಫೌಂಡೇಶನ್ ಮಾತ್ರ ಇತ್ತು. ಇವತ್ತು ನೋಡಿ ಪೂರ್ತಿಯಾದ ಮಂಟಪ ತಯಾರಾಗಿದೆ. ಎಷ್ಟು ಎತ್ತರವಾದ ಮಂಟಪ, ಅದೆಷ್ಟು ಚಂದವಾದ ಒಂದು ಕೆತ್ತನೆ ಇರುವಂತ ಒಂದು ಮಂಟಪ ನೋಡಿ. ಇವತ್ತು ಆ ಮಂಟಪ ಪೂರ್ತಿಯಾಗಿದೆ. ಅದು ನಾನು ಆವತ್ತು ಹೇಳಿದಾಗೆ ಆ ಫೌಂಡೇಶನ್ ಅನ್ನು ಖಾಲಿ ಎಲ್ಲಿ ಮಾತ್ರ ಕುತ್ಕೊಳಿಸಿದ್ರು. ಇವತ್ತು ಅದರಲ್ಲಿ ಒಂದೊಂದು ಎಲ್ಲಲ್ಲಿ ಮೂರು ಕಂಬಗಳನ್ನು ಕುತ್ಕೊಳಿಸಿದ್ದಾರೆ. ಎಷ್ಟು ಸುಂದರವಾದ ಕಂಬಗಳು ನೋಡಿ. ಅಷ್ಟು ದೊಡ್ಡ ಮಂಟಪ. ಇಲ್ಲಿ ದೇವರನ್ನು ಕುತ್ಕೊಳಿಸಿ ಉಯ್ಯಾಲೆಯಲ್ಲಿ ಪೂಜೆ ಮಾಡಿ ತೂಗ್ತಾರೆ. ಅದನ್ನು ಇಲ್ಲಿ ಬಂದೇ ನೋಡಬೇಕು. ನೋಡಿ ಎಷ್ಟು ಸುಂದರವಾದ ಆ ಕೆತ್ತನೆ ಇರುವಂತಹ ಕಂಬಗಳು. ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಒಂದು ಮೆಟ್ಲನ್ನು ಮಾಡಿದ್ದಾರೆ. ಬಹಳ ಸುಂದರವಾದ ದೇವಸ್ಥಾನ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಅಲ್ಲಿ ಕೂಡ ಆ ಮೇಲೆ ಭಾಗದಲ್ಲಿ ಮಾಡಿರುವಂತಹ ಡಿಸೈನ್ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು ಅಂತ. ನೋಡಿ ಎಷ್ಟು ಚಂದದ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಅಂತ. ಬಹಳ ಮೇಲೆ ಕೂಡ ಅಷ್ಟೇ ಸುಂದರವಾದ ಕೆತ್ತನೆಗಳನ್ನು ಮಾಡಿದ್ದಾರೆ. ಬಹಳ ಅಂದವಾಗಿ ಮೂಡಿ ಬಂದಿದೆ. ಮಧ್ಯದಲ್ಲಿ ದೊಡ್ಡದಾದ ಒಂದು ತಾವರೆ ಹೂವಿನ ಹಾಗೆ ಆಕಾರ. ಹಲವಾರು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ತಮ್ಮ ಸಂಗೀತ ಪ್ರಯಾಣದಲ್ಲಿ ಇವರು ಹಲವಾರು ಶಾಸ್ತ್ರೀಯ ಗಾಯನ ಮತ್ತು ವಯೋಲಿನ್ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಪ್ರಥಮ ಮತ್ತು ದ್ವಿತೀಯ ಸ್ಥಾನದಲ್ಲಿ ಗಳಿಸಿದ್ದಾರೆ. ವಿಶೇಷವಾಗಿ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪಾರಂಗತರಾಗಿರುವುದಲ್ಲದೆ ಪಾಶ್ಚಾತ್ಯ ಸಂಗೀತದಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ. ತಮ್ಮ ಗುರುಗಳಲ್ಲಿ ಪಾಶ್ಚಾತ್ಯ ಸಂಗೀತದಲ್ಲಿಯೂ ಇವರು ಪ್ರವೀಣರಾಗಿದ್ದು ಶಾಸ್ತ್ರೀಯ ಮತ್ತು ಆಧುನಿಕ ಸಂಗೀತ ಸೇರಿದ್ದಾರೆ. ಈ ಸಂಗೀತಕ್ಕೆ ಒಂದು ವಿಶಿಷ್ಟ ಪೂಜೆನೂ ಆಗ್ತಾ ಉಂಟು. ಮಧ್ಯದಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಎರಡು ಒಟ್ಟೊಟ್ಟಿಗೆ ನಡೀತಾ ಉಂಟು. ನೋಡುವ ಮತ್ತೆ ಕೂಡ ನಾವು ಒಂದು ರೌಂಡ್ ಬರುವ ದೇವಸ್ಥಾನಕ್ಕೆ. ಇನ್ನೇನೇನು ಕೆಲಸ ಉಂಟು ಅಂತ ಅದು ನಮಗೂ ಕೂಡ ಗೊತ್ತಾಗ್ತದೆ. ದೂರದಿಂದ ಎಲ್ಲ ಆ ತರಕಾರಿ ಹಣ್ಣು ಎಲ್ಲ ಕೂಡ ಬರ್ತಾ ಉಂಟು. ನೋಡಿ ಆ ಪೂಜೆಗೆ ಬೇಕಾದಂತ ವಸ್ತುಗಳನ್ನೆಲ್ಲ ತರ್ತಾ ಇದ್ದಾರೆ. ನಾವೀಗ ಮತ್ತೆ ಒಂದು ಹಿಂದಿನ ಸ್ಥಳಕ್ಕೆ ಬರ್ತಾ ಇದ್ದೀನಿ. ನೋಡಿ ಇಲ್ಲಿ ಕೂಡ ಮೊನ್ನೆ ಒಂದು ಗಡುಕಲ್ಲು, ಇಲ್ಲಿ ಸೂರ್ಯ ಚಂದ್ರ ಇರುವಂತ ಒಂದು ಗಡುಕಲ್ಲನ್ನು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ನೋಡಿ ಎಷ್ಟು ದೊಡ್ಡ ಆ ಒಂದು ಹಾಲಿನ ಹಾಗೆ ಮಾಡಿದ್ದಾರೆ. ಅಡಿಗೆ ಮನೆ, ಇದು ಹಾಲು ಎಲ್ಲ ಉಂಟು ಇಲ್ಲಿ. ಇನ್ನೂ ಕೂಡ ಮೇಲಿನ ಶೀಟ್ ಹಾಕಲಿಕ್ಕೆ ಬಾಕಿ ಉಂಟು. ನೋಡಿ ಇದನ್ನು ಕೂಡ ಫಿನಿಶಿಂಗ್ ಮಾಡಿದ್ದಾರೆ.
ಭಾಳ ಇನ್ನೂ ಕೂಡ ಕೆಲಸ ಇಲ್ಲಿ ಮಾಡ್ತಾನೆ ಇದ್ದಾರೆ ನೋಡಿ. ಗೌರವಾನ್ವಿತ ಶ್ರೀ ಭೂಪಜನ ಬಳಗ ಕೂಟ ಮಹಾಜಗತ್ತು ಮಂಗಳೂರು ಇವರಿಗೆ ಅಭಿನಂದನೆಗಳು, ಕೃತಜ್ಞತೆ. ಗೌರವಾನ್ವಿತ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ಮಾತೃಭಜನಾ ಮಂಡಳಿ ಪಾವತಿ ಒಂದು ದೊಡ್ಡ LED ಸ್ಕ್ರೀನನ್ನು ಕೂಡ ಹಾಕ್ತಾ ಇದ್ದಾರೆ ನೋಡಿ. ಇದು ಎಲ್ಲ ಜನರಿಗೆ ಕಾಣುವ ಹಾಗೆ ಇರಲಿ ಅಂತ ಒಂದು LED ಸ್ಕ್ರೀನ್ ಹಾಕ್ತಾ ಇದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಕೂಡ ಮಾಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲೊಂದು ಮಂಟಪ ಮಾಡಿದ್ದಾರೆ. ಎಷ್ಟು ಚಂದದ ಮಂಟಪ ನೋಡಿ. ಇಲ್ಲಿ ಕೆರೆಯ ಸುತ್ತದಲ್ಲಿ ಈಗ ಹುಲ್ಲನ್ನು ಹಾಕಿದ್ದಾರೆ. ಕೆರೆಯನ್ನು ಕೂಡ ಕ್ಲೀನ್ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನೀರುಂಟು. ಈಗ ಆವರಣ ಗೋಡೆ ಕೂಡ ಕಟ್ಟಿದ್ದಾರೆ. ಇಲ್ಲಿ ಒಂದು ಮಂಟಪದ ಮೇಲೆ, ಆ ಹಳೆ ಮಂಟಪದ ಮೇಲೆ ಕೂಡ ಒಂದು ಮಂಟಪ ಮಾಡಿದ್ದಾರೆ. ಇಲ್ಲಿ ಒಂದು ಕೂಡ ಮೊನ್ನೆ ಹಾಗೆ ಆ ಗುಡಿಗಳಿಗೆ ತಾಮ್ರದ ಹೊದಿಕೆಯನ್ನು ಹಾಕಿದ್ದಾರೆ. ಮತ್ತೆ ಕೂಡ ಅಲ್ಲಿ ನೆಲಹಾಸವನ್ನು ಹಾಕ್ತಾ ಇದ್ದಾರೆ. ದೂರದಲ್ಲಿ ರಥಕ್ಕೆ ಬೇಕಾದಂಥ ಆ ಪತಾಕೆಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ರಥೋತ್ಸವಕ್ಕೆ. ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ನೋಡಿ ಖುಷಿ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೆ ಕೂಡ ಸಹಕಾರಿಯಾಗ್ತದೆ. ನೋಡಿ, ಭಾಳಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಪಡುಬಿದ್ರೆಗೆ ಬನ್ನಿ, ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಬನ್ನಿ, ಆ ದೇವರ ಆಶೀರ್ವಾದ ಪಡೆಯಿರಿ. ಮೇ 14ನೇ ತಾರೀಕಿನವರೆಗೂ ಇಲ್ಲಿ ಜಾತ್ರಾ ಕಾರ್ಯಕ್ರಮ ಎಲ್ಲ ನಡೀಲಿಕ್ಕಿದೆ ನೋಡಿ. ಭಜನೆ ಕಾರ್ಯಕ್ರಮ ನಡೀತಾ ಉಂಟು. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.